ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ. ನಾನು GK ಗುರುರಾಜ್. ಇಂದಿನ ಸಂಚಿಕೆಯಲ್ಲಿ ವಿಶಾಖ ನಕ್ಷತ್ರ, ಅನುರಾಧ, ಜ್ಯೇಷ್ಠ ನಕ್ಷತ್ರಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೆ. ಈಗ ಮುಂದೆ ರವಿ ಈ 3 ನಕ್ಷತ್ರಗಳಲ್ಲಿ ಇದ್ದರೆ, 9 ಪಾದಗಳಲ್ಲಿದ್ದರೆ ಆಗುವಂತಹ ಫಲವಿಭಾಗವನ್ನ ನಾನು ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ಅದು ಯಾವ್ದು ಅಂದ್ರೆ ಮೂಲಾ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ 1ನೇ ಪಾದ. ಇದರಲ್ಲಿರುವಂತಹ ರವಿಯ ನಕ್ಷತ್ರ, ರವಿ ಈ ನಕ್ಷತ್ರದಲ್ಲಿದ್ದರೆ ಏನು ಫಲ ಎಂಬುದಾಗಿ ನಾನು ನಿಮಗೆ ತಿಳಿಸ್ತೀನಿ. ಮೊದಲನೇದಾಗಿ ಮೂಲಾ ನಕ್ಷತ್ರದಿಂದ ಆರಂಭ ಮಾಡೋಣ. ಮೂಲಾ ನಕ್ಷತ್ರ 1ನೇ ಪಾದದಲ್ಲಿ ರವಿ ಇದ್ದಾಗ ಇವರ ಒಂದು ಫಲ ವಿಭಾಗ ಏನಪ್ಪಾ ಅಂದ್ರೆ, ನೀಳವಾದಂತ ವ್ಯಕ್ತಿ, ಅಂದ್ರೆ ದೇಹ ಒಂದು ರೀತಿಯಾದಂತ ಸಣ್ಣ ದೇಹ ಇರುತ್ತೆ, ಶಾರೀರಿಕ ಸಣ್ಣದಾಗಿರುವಂತಹ ಒಂದು ವ್ಯಕ್ತಿ. ಸ್ವಲ್ಪ ಕ್ರೋಧ ಬಿಟ್ರೆ ಅಂದ್ರೆ ಕೋಪವನ್ನು ಬಿಟ್ಟಾಗ ಇನ್ನು ಜೀವನ ತುಂಬಾ ಚೆನ್ನಾಗಿರುತ್ತೆ. ಆದರೆ ಕಪಟಿಗಳಲ್ಲ, ಮನೋಧರ್ಮ ತುಂಬಾ ಚೆನ್ನಾಗಿದೆ, ಚುರುಕು ಸ್ವಭಾವರಾಗಿರ್ತಾರೆ, ಕಾರ್ಯಪ್ರವೃತ್ತಿಯಲ್ಲಿ ತುಂಬಾ ಚೆನ್ನಾಗಿ ತೊಡಗ್ತಾರೆ. ಅದರಲ್ಲಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಇನ್ನೊಬ್ಬರಿಗೆ ತೊಂದರೆನೂ ಕೊಡೋದಿಲ್ಲ. ಮೂಲಾ ನಕ್ಷತ್ರ 2ನೇ ಪಾದ, ತನಗೆ ದುಡಿಮೆ, ಇನ್ನೊಬ್ಬರಿಗೆ ಸುಖ, ಈ ರೀತಿಯಾದಂತ ಒಂದು ಭಾಗ. ಕಷ್ಟ ಕಾರ್ಪಣ್ಯಗಳಿಗೆ ಇವ್ರಿಗೊಂದು ಭಾಗ ಇರುತ್ತೆ. ಜೀವನ ಆರೋಗ್ಯ ಚೆನ್ನಾಗಿರುತ್ತೆ, ಆದ್ರೆ ಹೆಂಡತಿ ಮಕ್ಕಳು ಇವರು ಸುಖವಾಗಿರ್ತಾರೆ. ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಸಿರಿತನ ಇವರಿಗೆ ಚೆನ್ನಾಗಿ ಸಮೀಪಕ್ಕೆ ಬರುತ್ತೆ. ಆದ್ರೆ ವಿಧಿ ಅಥವಾ ದೈವ, ಇದರಲ್ಲಿ ಎರಡು ಯಾವುದು? ದೈವ ಅಂದ್ರೆ ಕರ್ಮ ಅಂತ ಅರ್ಥ. ದೈವ ಅಂದ್ರೆ ದೇವರಲ್ಲ, ಒಂದು ಅಮರಕೋಶದಲ್ಲಿ ಹೇಳುವಂತಹ ದೈವ ಅಂದ್ರೆ ಕರ್ಮ ಅಂತ ಅರ್ಥ. ನಾವು ಮಾಡಿದಂತ ಕರ್ಮಗಳು ಏನಾರು ಅದು ಹೆಚ್ಚಿದ್ದಾಗ ನಮಗೆ ಈ ಸಂಪತ್ತು ಕಡಿಮೆ ಆಗುವಂತ ಬರುತ್ತೆ. ಅದೇನು ಅಂತ ತಿಳ್ಕೊಂಡು ಆ ಸಂಪತ್ತನ್ನು ವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಮೂಲಾ ನಕ್ಷತ್ರ 3ನೇ ಪಾದಕ್ಕೆ ಬಿದ್ರೆ ಏನಪ್ಪಾ ಅಂದ್ರೆ, ಎಷ್ಟೇ ಬುದ್ಧಿ ಇದ್ರೂ ಇವರಿಗೆ ಬುದ್ಧಿ, ಜ್ಞಾನ ಮತ್ತೆ ಚುರುಕಾದಂತ ತನದ ಒಂದು ವಾತಾವರಣ ಇದ್ರೆ ಇವ್ರಿಗೆ ಅನುಭವ ಆಗಿರುತ್ತೆ. ಈ ಅನುಭವದಿಂದ ಅವರಿಗೆ ಪ್ರಯೋಜನ ಬರಲ್ಲ. ಅದನ್ನ ಸರಿಪಡಿಸ್ಕೊಂಡ್ರೆ ಇವ್ರ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಮಾತು, ಕೃತಿ, ಚಮತ್ಕಾರಗಳಲ್ಲಿ ಇವರು ತುಂಬಾ ಚೆನ್ನಾಗಿ ಮುನ್ನಡೆಯನ್ನು ಸಾಧಿಸ್ತಾರೆ. ಅದನ್ನು ತುಂಬಾ ಚೆನ್ನಾಗಿ ಪ್ರಕಟಣೆ ಮಾಡ್ತಾರೆ. ಆದ್ರೆ ಒಂದು ರೀತಿ ಮಾತು ಸ್ವಲ್ಪ ಕಡಿಮೆ ಮಾಡಿದ್ರೆ ಇವ್ರ ಜೀವನದಲ್ಲಿ ತುಂಬಾ ಸಾಧನೆ ಮಾಡಬಹುದು. ಮೂಲಾ ನಕ್ಷತ್ರ 4ನೇ ಪಾದಕ್ಕೆ ಬಂದ್ರೆ, ಎಷ್ಟೇ ಕಡಿಮೆ ಆಗಿದ್ರು ಅಂದ್ರೆ, ಎಷ್ಟೇ ಕಡಿಮೆ ಅಂದ್ರೂ ಸಹಿತ 3-4 ಉದ್ಯೋಗಗಳಲ್ಲಿ ಅಂದ್ರೆ ವೃತ್ತಿಗಳಲ್ಲಿ ಪರಿಶ್ರಮವನ್ನ ಇವರು ಅನುಭವಿಸ್ತಾರೆ. ದಕ್ಷತೆಯಿಂದ ಅಂದ್ರೆ ಕ್ಯಾಪ್ಟನ್ಶಿಪ್ ಇಂದ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾರೆ. ಅದಕ್ಕೆ ಇವರು ಕ್ಯಾಪ್ಟನ್ಶಿಪ್ ಇರೋದ್ರಿಂದ 3-4 ಕೆಲಸಗಳು ಮಾಡುವಂಥದ್ದು. ನಾನಾ ಆತಂಕಗಳ ಇರುವಂತಹ ವ್ಯಕ್ತಿ ಆದ್ರೂ ತಪ್ಪಿಸ್ಕೊಳ್ಳುವಂತಹ ಒಂದು ಭಾಗ ಇವರಿಗೆ ತುಂಬಾ ಚೆನ್ನಾಗಿದೆ. ನಾನಾ ರೀತಿಯ ಆತಂಕ ಇರುತ್ತೆ, ಆದ್ರೆ ಆತಂಕವನ್ನು ತಪ್ಪಿಸ್ಕೊಂತಾರೆ. ಆ ರೀತಿಯಾದ ತಮಗೆ ನೋವಾಗ್ತಿದೆ ಯಾರಿಂದನೋ ಇನ್ನೊಬ್ಬ, ಯಾಕಂದ್ರೆ ಕ್ಯಾಪ್ಟನ್ಶಿಪ್ ಅಂತಂದ್ಮೇಲೆ ಹಲವಾರು ನೋವುಗಳು ನಮಗೆ ಆಗ್ತಿರುತ್ತೆ. ಆ ನೋವುಗಳು ಆಗ್ತಿದ್ರು ಇನ್ನೊಬ್ಬರಿಗೆ ನೋವನ್ನು ತೋರಿಸ್ಕೊಳ್ಳುವಂತಹ ಗುಣ ಇವರಲ್ಲಿ ಇಲ್ಲ. ಇನ್ನು ಪೂರ್ವಾಷಾಢ ನಕ್ಷತ್ರ 1ನೇ ಪಾದ, ಆತ್ಮಶಕ್ತಿ ಇರೋರು, ಆತ್ಮಸ್ಥೈರ್ಯ ಇರೋರು, ವೀರರು, ಧೀರರು, ಶೂರರು, ಇಂಥ ಒಂದು ಜೀವನದಲ್ಲಿ ಇವರು ಸಾಧನೆ ಮಾಡ್ತಾರೆ. ನಾನಾ ರೀತಿಯಾದ ಕಷ್ಟಗಳನ್ನ ಧೈರ್ಯದಿಂದ ಎದುರಿಸುವಂತಹ ಶಕ್ತಿ ಇವರಲ್ಲಿ ತುಂಬಾ ಇದೆ. ಹಾಗಾಗ ಅಲ್ಲು ನೋವು ಬರುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ. ತಿಂದಂತ ಏನು ಪದಾರ್ಥ ಇರುತ್ತೆ ಅದನ್ನು ಚೆನ್ನಾಗಿ ಬಾಯಿ ಮುಕ್ಕಳಿಸಿ ಅದನ್ನ ಹೊರಗೆ ಹಾಕಿದಾಗ ಅಲ್ಲಲ್ಲಿ ಸೇರ್ಕೊಂಡಿರೋ ಸಂಧಿಗಳಲ್ಲಿ ಸೇರ್ಕೊಂಡಿರುವಂತಹ ಕಸಗಳು ಆಚೆ ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಹಲ್ಲು ಜುದೆ ಇರೋದ್ರಿಂದ ಈ ಕಷ್ಟಗಳನ್ನು ಸ್ವಲ್ಪ ಅನುಭವಿಸುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದು ಏನು ಬಾಧಕ ಅಲ್ಲ. ಅದಕ್ಕೆ ಬೇಕಾಗಿರುವಂತ ಮೆಡಿಸಿನ್ಸ್ ಇದೆ, ಆ ಬಾಯಿ ಮುಕ್ಕಳಿಸಿ ಆಚೆ ಹಾಕೋದು. ಅದು ಮಾಡ್ಕೊಂಡ್ರೆ ಇವರು ಹಲ್ಲು ಅಂದ್ರೆ ದಂತಶೂಲ ಪರಿಹಾರ ಆಗತ್ತೆ. ಇನ್ನು ಪೂರ್ವಾಷಾಢ ನಕ್ಷತ್ರ 2ನೇ ಪಾದಕ್ಕೆ ಬಂದ್ರೆ, ತರ್ಕಶಾಸ್ತ್ರ ವಿಚಾರಗಳಲ್ಲಿ ತುಂಬಾ ತೀಕ್ಷ್ಣವಾದಂತ ಬುದ್ಧಿ ಇರೋರು, ವಿಚಾರ ವಿಮರ್ಶಕರು, ಭಾಷಣದಲ್ಲಿ ನೈಪುಣ್ಯತೆಯನ್ನು ಪಡೆದಿರುವಂತಹ ವ್ಯಕ್ತಿ, ಓದೋದರಲ್ಲಿ ಬಹಳ ಆಸಕ್ತಿ. ಇವರಿಗೆ ಓದೋದು ಏನಾದ್ರು ತುಂಬಾ ಚೆನ್ನಾಗಿ ಒಂದು ಸಾರಾಂಶ ಚೆನ್ನಾಗಿ ಸಿಕ್ಬಿಟ್ರೆ, ಮನಸ್ಸಿಗೆ ಹಿಡಿಸ್ಬಿಟ್ರೆ ಇವರು ಊಟ ತಿಂಡಿ ನಿದ್ದೆನೆ ಮರೆತು ಬಿಡುವಂತ ಒಂದು ಸ್ಟ್ಯಾಚ್ಯೂನೆ ಅಂತಾನೆ ಹೇಳ್ಬೋದು. ನಾಸ್ತಿಕರಂತೆ ಕಂಡ್ರು ಧಾರ್ಮಿಕದಲ್ಲಿ ತುಂಬಾ ಚೆನ್ನಾಗಿ ತೊಡಗುತ್ತಾರೆ, ಆದರೆ ಧಾರ್ಮಿಕ ದ್ರೋಹಿ ಅಲ್ಲ ಅನ್ನೋದನ್ನ ಹೇಳ್ಬೋದು. ಜೀವನದಲ್ಲಿ ಆಸಕ್ತಿ ಇರುವಂತ ವ್ಯಕ್ತಿ. ಇನ್ನು ಪೂರ್ವಾಷಾಢ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ, ಇವರು ಹುಟ್ಟುವಂತ ಒಂದು ಗರ್ಭದಲ್ಲಿರುವಾಗಲೇನೆ ಕೆಲವು ಸಮಯದಲ್ಲಿ ತಂದೆ ತಾಯಿಗೆ ಕಷ್ಟಗಳನ್ನು ಅನುಭವಿಸ್ತಾರೆ. ಆದ್ರೆ ಪೂರ್ವಾರ್ಧದಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ ಹುಟ್ಟಿದ ಮೇಲೆ. ತದನಂತರ ಉತ್ತರಾರ್ಧದಲ್ಲಿ ಇವ್ರ ಜೀವನ ತುಂಬಾ ಸೊಗಸಾಗಿ ಜೀವನ ನಡೆಸ್ತಾರೆ.
ಇನ್ನು ಪೂರ್ವಾಷಾಢ ನಕ್ಷತ್ರ 4ನೇ ಪಾದಕ್ಕೆ ಬಂದ್ರೆ ಆಗಾಗ ಉದ್ಯೋಗಗಳನ್ನು ಬದಲಾಯಿಸುವಂತಹ ಒಂದು ವಿಭಾಗ ಇದೆ. ಅದರಲ್ಲಿ ಕೆಲವು ಸಮಯದಲ್ಲಿ ಫೇಲ್ಯೂರ್ ಆದ್ರೂ ಮುಂದೆ ಅದರಿಂದ ಆಗುವಂತ ಸಕ್ಸಸ್ ಕಾಣ್ತಾರೆ ಇವರು. ಅದರಲ್ಲಿ ಪರಿಶ್ರಮ ಮುಂದೆ ಸಕ್ಸಸ್ ಆಗುವಂತ ಒಂದು ವಿಭಾಗ ಇದೆ. ಈ ಫಲ ವಿಭಾಗದಲ್ಲಿ ಸಂಪತ್ತು ಹೇರಳವಾಗಿ ಸಂಪಾದನೆ ಮಾಡ್ತಾರೆ. ಆದರೆ ಇವರು ಆ ವಿಚಾರದಲ್ಲಿ ಯೋಗ ಪುರುಷರ ಅಂತಾನೆ ಹೇಳ್ಬೋದು. ಇನ್ನು ಉತ್ತರಾಷಾಢ ನಕ್ಷತ್ರ 1ನೇ ಪಾದಕ್ಕೆ ಬಂದ್ರೆ ಇವ್ರದ್ದು ಒಂದೇ ಮಾತು, ಒಂದೇ ಮನಸ್ಸು, ಒಂದೇ ಕೃತಿ. ಒಂದೇ ಕೃತಿಯಲ್ಲಿ ನಿಂತಲ್ಲಿ ನಿಲ್ಲಲಾರದ ವ್ಯಕ್ತಿ. ಹೇಗೆ ಇದು ಅಂದ್ರೆ, ಯಾವ್ದಾದ್ರೂ ಈ ರವಿಯ ಗ್ರಹದ ಮೇಲೆ ಅಂದ್ರೆ ಸೂರ್ಯ ಗ್ರಹದ ಮೇಲೆ ಬೇರೆ ಪಾಪ ಗ್ರಹಗಳ ದೃಷ್ಟಿ ಇದ್ರೆ ಈ ಫಲಗಳು ಇರಲ್ಲ. ಒಳ್ಳೆ ಶುಭ ಗ್ರಹಗಳ ದೃಷ್ಟಿ ಈ ಸೂರ್ಯನ ಮೇಲಿದ್ರೆ ಆಗ ಒಂದೇ ಮಾತಿರುತ್ತೆ, ಒಂದೇ ಮನಸ್ಸಿರುತ್ತೆ, ಒಂದೇ ಕೃತಿ ಇರುತ್ತೆ, ಒಂದೇ ಸ್ಥಿತಿ ಇರುತ್ತೆ. ಹಾಗಾಗಿ ಇವರ ಮನಸ್ಸು ಸ್ಥಿತಿವಂತರಾಗಿರುವಂತಹ ಒಬ್ಬ ವ್ಯಕ್ತಿ ಆದರ್ಶದ ಒಂದು ಭಾಗವನ್ನು ತಂದ್ಕೋತಾರೆ. ಇದೆಲ್ಲ ಬಂತು ಅಂದ್ರೆ ಆದರ್ಶ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೆಗ್ಗಳಿಕೆ, ಇವ್ರನ್ನ ತುಂಬಾ ಹೊಗಳಿದ್ರೆ ತುಂಬಾ ಸಂತೋಷ ಪಡ್ತಾರೆ. ಗ್ರಹಗಳ ಶುಭ ಯೋಗಗಳು ತುಂಬಾ ಚೆನ್ನಾಗಿ ದೃಷ್ಟಿ ಇದ್ದಾಗ ಹೆಗ್ಗಳಿಕೆಯ ಬಗ್ಗೆ ಆಸಕ್ತಿ ಇರಲ್ಲ, ತಾನಾಯ್ತು ತನ್ನ ಕೆಲಸವನ್ನು ಮಾಡುವಂತಹ ಒಂದು ಉತ್ಸಾಹ ವ್ಯಕ್ತಿ, ಸಾಹಸ ಇರುವಂತ ವ್ಯಕ್ತಿ ಅಂತಾನೆ ಹೇಳ್ಬೋದು ಅಂತ ಹೇಳ್ತಾ, ಮುಂದಿನ ಸರಣಿ ಮಕರ ರಾಶಿಯಲ್ಲಿ ರವಿ ಇದ್ರೆ ಯಾವ ನಕ್ಷತ್ರದಲ್ಲಿ ಅಂದ್ರೆ ಅದರಲ್ಲಿ ಉತ್ತರಾಷಾಢ ನಕ್ಷತ್ರ 3ನೇ ಪಾದ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ 1-2ನೇ ಪಾದದಲ್ಲಿ ಇದ್ರೆ ಅಲ್ಲಿ ಆಗುವಂತ ರವಿ ಕೊಡುವಂತ ಫಲಗಳು ಏನು ಅನ್ನೋದನ್ನ, ಸೂರ್ಯ ಕೊಡುವಂತ ಫಲಗಳು ಏನು ಅನ್ನೋದನ್ನ ವೀಕ್ಷಣೆ ಮಾಡೋಣ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಎಸ್ ಆರ್ ನೋ ಅಂತ ದಯವಿಟ್ಟು ತಿಳಿಸಿ. ಇದು ತಿಳಿಸೋದ್ರಿಂದ ಇನ್ನು ನಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಇದೆ, ನಮ್ಗೆ ಕಾನ್ಫಿಡೆನ್ಸ್ ಇಂದಾನೇ ಮಾತಾಡ್ತಾ ಇದ್ದೀನಿ. ನನ್ನ ಅನುಭವದಲ್ಲಿ ಇದೆಲ್ಲ ನೋಡಿದ್ದೀನಿ. ಆದ್ರೂ ನಿಮ್ಮ ಒಂದು ಕಾಮೆಂಟ್ಸ್ ಬಂತು ಅಂದ್ರೆ ನಮ್ಗೆ ಇನ್ನೂ ಉತ್ತೇಜನ ಕೊಟ್ಟಂಗೆ ಆಗತ್ತೆ. ದಯವಿಟ್ಟು ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.